ನಮಸ್ಕಾರ ಎಲ್ಲರಿಗೂ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. 62,000 ಸದ್ಯದಲ್ಲಿ ಆಗ್ತದೋ ಏನೋ ಸಬ್ಸ್ಕ್ರೈಬರ್ ಸಂಖ್ಯೆ, ಅದೆಲ್ಲ ಡಿಪೆಂಡ್ ಆಗಿರೋದು ನಿಮ್ಮ ಮೇಲೆ. ಒಂದು ಗುಮಾನಿ ಕೇಳಿ ಬರ್ತಾ ಇದೆ, ಏನು ಅಂತಂದರೆ ಈ T20 ವರ್ಲ್ಡ್ ಕಪ್ ಸೂಪರ್ 8 ಮ್ಯಾಚ್ ಮೊದಲೇ ಫಿಕ್ಸ್ ಆಗಿತ್ತು. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ಬೇಕಂತ 24ನೇ ತಾರೀಕು ಇಟ್ಟಿದ್ದಾರೆ. ಈ ಒಂದು ಆಸ್ಟ್ರೇಲಿಯಾ ಆ ಒಂದು ಪ್ಲೇಸಿಗೆ ಡಿಸರ್ವ್ ಅಲ್ಲದಿದ್ದರೂ ಕೂಡ ಹಾಗೆ ಏನನ್ನು ಮಾತು ಕೇಳಿ ಬರ್ತಾ ಉಂಟು. ಯಾಕಂತಂದರೆ ಸೂಪರ್ 8 ಹೇಗೆ ನಡೀತದೆ ಅನ್ನುವಂತಹ ಕ್ಲಿಯರ್ ಕಟ್ ಮಾಹಿತಿ 90% ಜನರಿಗಿಲ್ಲ. ಯಾಕಂತಂದರೆ 90% ಜನರು ಸುಮ್ಮನೆ ಮ್ಯಾಚ್ ನೋಡ್ತಾರೆ, ಅದರ ಬಗ್ಗೆ ಕೂಲಂಕುಷವಾಗಿ ಆರ್ಟಿಕಲ್ಸ್ ಎಲ್ಲ ಓದುತ್ತಿಲ್ಲ. ನಾನು ಅದನ್ನು ತಪ್ಪು ಅಂತ ಹೇಳೋದಿಲ್ಲ, ಮ್ಯಾಚನ್ನು ಎಂಜಾಯ್ ಮಾಡ್ತಾರೆ. ಇನ್ನು ರಿಮೈನಿಂಗ್ 10% ಜನರಲ್ಲಿ 5% ಜನ ರೂಮರ್ಸಿಗೆ ತಲೆ ದೂಗಿಸ್ತಾರೆ, ರೂಮರ್ಸಿಗೆ. ಇನ್ನು 5% ಜನ ಒಂದಿಷ್ಟು ಆರ್ಟಿಕಲನ್ನೆಲ್ಲ ಓದಿ ಓಹೋ ಹೀಗ ಹಾಗ ಅಂತ ತರ್ಕಬದ್ಧ ನಿಲುವಿಗೆ ಬಂದಿರ್ತಾರೆ. ಸೊ ಇವಾಗ ಒಂದಿಷ್ಟು ಕನ್ಫ್ಯೂಷನ್ಸ್ ಇರೋದ್ರಿಂದ ಆಲ್ರೆಡಿ ಈಗ 8 ತಂಡಗಳು ಸೂಪರ್ 8ಗೆ ತೇರ್ಗಡೆ ಆಗಿರೋದ್ರಿಂದ ಇನ್ನೂ ಸಹ ಒಂದು ಮ್ಯಾಚ್ ಉಂಟು. ಈ ವಿಡಿಯೋ ಮಾಡ್ತಿರುವಾಗ ವೆಸ್ಟ್ ಇಂಡೀಸ್ ವರ್ಸಸ್ ಅಫ್ಘಾನಿಸ್ತಾನದು ಆಟಕ್ಕುಂಟು, ಲೆಕ್ಕಕ್ಕಿಲ್ಲದ ಮ್ಯಾಚ್ ಉಂಟು. ಬಟ್ ಸ್ಟಿಲ್ ಈಗ ಬಾಂಗ್ಲಾದೇಶ ಇವತ್ತು ಕ್ವಾಲಿಫೈ ಆಗಿರೋದ್ರಿಂದ ಸೂಪರ್ 8ಗೆ ಎಲ್ಲ ತಂಡಗಳು ಸಹ ಅಂದರೆ ಆ ಪ್ಲೇಸಸ್ ಫಿಲ್ ಆಗಿದೆ. ಈಗ ಸೂಪರ್ 8 ಯಾವ ಥರ ಏನು ಅಂತೆಲ್ಲ ನೋಡುವ. ನಿಮಗೆ ಈಗ ಸ್ಕ್ರೀನಲ್ಲಿ ಕಾಣ್ತಾ ಉಂಟಲ್ಲ, ಸೂಪರ್ 8ಅನ್ನು ಹೇಗೆ ವಿಂಗಡಿಸಿದ್ದಾರೆ ಅಂದರೆ 2 ಗ್ರೂಪ್ಗಳಾಗಿ ವಿಂಗಡಿಸಿದ್ದಾರೆ. ನಿಮಗೆ ಗ್ರೂಪ್ ಸ್ಟೇಜಲ್ಲಿ 4 ಟೀಮ್ ಇತ್ತು, ಗೊತ್ತುಂಟ? 4 ಅಂದರೆ ಟೀಮ್ ಎ, ಟೀಮ್ ಬಿ, ಟೀಮ್ ಸಿ, ಟೀಮ್ ಡಿ ಅಂತ. ಆ್ಯಂಡ್ ಅದರಲ್ಲಿ 5 ಟೀಮ್ ಇತ್ತು, ಒಟ್ಟು 20 ತಂಡಗಳಿತ್ತು. ಈಗ ಆ 20ರಿಂದ 8ಕ್ಕೆ ಇಳಿದಿದೆ. ಆ 8ಅನ್ನು 4 ತಂಡಗಳಾಗಿ 2 ಗ್ರೂಪ್ ಮಾಡಿದೆ, ಗ್ರೂಪ್ 1 ಮತ್ತು ಗ್ರೂಪ್ 2. ಗ್ರೂಪ್ 1ನಲ್ಲಿ ಯಾರೆಲ್ಲ ಇರ್ತಾರೆ ಅಂತಂದರೆ ಎ ಟೀಮಿಂದ ಫಸ್ಟ್ ಪ್ಲೇಸಲ್ಲಿರುವಂಥ ತಂಡ, ಬಿ ಟೀಮಲ್ಲಿ ಸೆಕೆಂಡ್ ಪ್ಲೇಸಲ್ಲಿ ಇರುವಂಥ ತಂಡ, ಸಿ ಯಲ್ಲಿ ಫಸ್ಟ್ ಪ್ಲೇಸಲ್ಲಿ ಇರುವಂಥ ತಂಡ, ಡಿ ಗ್ರೂಪಿಂದ 2ನೇ ಪ್ಲೇಸಲ್ಲಿರುವಂಥ ತಂಡವನ್ನು ಗ್ರೂಪ್ 1ಗೆ ಹಾಕ್ತಾರೆ. ಗ್ರೂಪ್ 2ಅಲ್ಲಿ A2, C2, B1, D1 ಈ ಥರ ಒಂದು ಗ್ರೂಪನ್ನು ವಿಂಗಡಿಸಿದ್ದಾರೆ. ಮತ್ತು ಗ್ರೂಪ್ 1 ಈಗ A1 ಅಂತ ತಗೊಳ್ಳೋ, A1 ಯಾರು? ನಮ್ಮ ಭಾರತ ತಂಡ B2, C1 ಹಾಗೂ D2 ತಂಡಗಳ ವಿರುದ್ಧ ಆಡಿ ಸೆಮಿಫೈನಲ್ಗೆ ತೇರ್ಗಡೆ ಆಗ್ತದೆ ಇಲ್ವ ಅಂತ ನೋಡಬೇಕು. ಗ್ರೂಪ್ 2 ಅಲ್ಲಿ ಇರುವಂಥ ತಂಡ ಕೂಡ ಹಾಗೆ, ಅವರು ತಮ್ಮ ಸೂಪರ್ 8 ಪಂದ್ಯಾವಳಿಯಲ್ಲಿ A2 ತಂಡ B1, C2, D1 ಮೇಲೆ ಆಡ್ತಾರೆ. ಹೀಗೆ ಇರೋದು. ಈಗ ನಮ್ಮ ತಲೆಯಲ್ಲಿ A1, A2, B1, B2 ಅಂದರೆ ಯಾರು? ಈಗ ನಾನು ನಿಮಗೆ ಪಾಯಿಂಟ್ಸ್ ಟೇಬಲ್ಸ್ ತೋರಿಸ್ತೇನೆ. ಈಗ ಸುಮ್ಮನೆ ಒಬ್ಬ ರ್ಯಾಂಡಮ್ ಈಗ ಮ್ಯಾಚನ್ನು ಮಾತ್ರ ನೋಡುವವರಿಗೆ ಈಗ ನೋಡಿ, ಗ್ರೂಪ್ ಎ ಇದರಲ್ಲಿ ನಾವೇನು ಅಂದ್ಕೊಳ್ಳೋದು, ಗ್ರೂಪ್ ಎ ಇಂದ A1 ಮತ್ತು A2 ಯಾರು? ಇಂಡಿಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ USA A1, A2 ತಂಡ ಅಂತ ನಾವು ಅಂದ್ಕೊಂಡಿದ್ದೇವೆ. ಓಕೆ ಫೈನ್. ಗ್ರೂಪ್ ಬಿ ಅಲ್ಲಿ ಯಾರು? B1, B2 ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಅಂತ ನಾವು ಅಂದ್ಕೊಂಡಿರೋದು ಅಲ್ವಾ? ಕಾಮನ್ ಆಡಿಯನ್ಸ್ ಹಾಗೆ ಅಲ್ವಾ? ಆಸ್ಟ್ರೇಲಿಯಾ 4-4 ವಿನ್ ಆಗಿದೆ. ಸೊ ಗ್ರೂಪ್ ಬಿ ಅಲ್ಲಿ B1 ಅದು ಇಂಗ್ಲೆಂಡ್, B2. ಇಲ್ಲಿ ಗ್ರೂಪ್ ಸಿ ಅಲ್ಲಿ ಇನ್ನೊಂದು ಮ್ಯಾಚ್ ಉಂಟು ಆಲ್ರೆಡಿ, ಅಫ್ಘಾನಿಸ್ತಾನ್ ವರ್ಸಸ್ ವೆಸ್ಟ್ ಇಂಡೀಸ್ ಇನ್ನೊಂದು ಮ್ಯಾಚ್ ಉಂಟು. ನೀವೇನು ಅಂದ್ಕೊಳ್ತೀರಿ? ಅಫ್ಘಾನಿಸ್ತಾನ್ 4-4 ವಿನ್ ಆದರೆ ಅದು C1 ಆಗ್ತದೆ, ಅಥವಾ ವೆಸ್ಟ್ ಇಂಡೀಸ್ 4-4 ವಿನ್ ಆದರೆ ಅದು C1 ಆಗ್ತದೆ, ಆಗ ಅಫ್ಘಾನಿಸ್ತಾನ್ C2 ಆಗ್ತದೆ ಅಂತ. ಫೈನ್. ಮತ್ತು ಗ್ರೂಪ್ ಡಿ ಅಲ್ಲಿ ಏನು? ಸೌತ್ ಆಫ್ರಿಕಾ ಮತ್ತು ಬಾಂಗ್ಲಾದೇಶ D1 ಮತ್ತು D2 ಹೀಗೆ ನೀವು ಅಂದುಕೊಂಡಿರೋದು, ಅದರಲ್ಲಿ ಏನು ತಪ್ಪಿಲ್ಲ. ಬಟ್ ಈಗ ವಿಷಯ ಹೇಳ್ತೇನೆ, ಹಾಗೆ ಅಲ್ಲ. ನಾವೇನು ಅಂದುಕೊಂಡಿದ್ದೇವಲ್ಲ, ದಟ್ ಈಸ್ ರಾಂಗ್. ಗ್ರೂಪ್ ಬಿ ಅಲ್ಲಿ B1 ಇಂಗ್ಲೆಂಡ್, B2 ಆಸ್ಟ್ರೇಲಿಯಾ. ಎಂತ ಮಾರೆ ತಲೆ ಸರಿ ಇಲ್ವಾ? ಅಲ್ಲಿಗೆ ಪಾಯಿಂಟ್ಸ್ ಟೇಬಲ್ ಕಾಣ್ತಾ ಇಲ್ವಾ? ಆಸ್ಟ್ರೇಲಿಯಾ 4-4 ವಿನ್ ಆಗಿ B2 ಹೇಗೆ? ಇದು ಬೇಕಂತ ಫಿಕ್ಸ್ ಮಾಡಿರೋದು, ಅದಕ್ಕೋಸ್ಕರ 24ನೇ ತಾರೀಕಿಗೆ A1 ವರ್ಸಸ್ B2 ಎಲ್ಲ ಬರುವಾಗೆ ಮಾಡಿರೋದು, ಹಾಗೆ ಹೀಗೆ ಅಂತ ಅಲ್ಲ. ಈಗ ಇನ್ನೊಂದು ಬಂತು ನೋಡಿ, ಟೂರ್ನಮೆಂಟ್ ಸ್ಟಾರ್ಟ್ ಆಗುವ ಮುಂಚೆಗೆ ಪ್ರೀ ಟೂರ್ನಮೆಂಟ್ ಒಂದು ಸಂಭಾವ್ಯ A1, A2, B1, B2 ಅದನ್ನು ICC ರಿಲೀಸ್ ಮಾಡಿತ್ತು. ಅವರ ಪ್ರಕಾರ ಎಂತಂದರೆ, ICC ಪ್ರಕಾರ A1 ಮತ್ತು A2 ಇಂಡಿಯಾ ಮತ್ತು ಪಾಕಿಸ್ತಾನ, B1, B2 ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ, C1, C2 ನ್ಯೂಜಿಲ್ಯಾಂಡ್ ಮತ್ತು ವೆಸ್ಟ್ ಇಂಡೀಸ್, D1, D2 ಸೌತ್ ಆಫ್ರಿಕಾ ಮತ್ತು ಶ್ರೀಲಂಕಾ. ಇದು ಅವರ ಸಂಭಾವ್ಯ ಇದು ಅಂತ. ಅದರ ಅನುಗುಣವಾಗಿ ಅವರು ಗ್ರೂಪ್ ಏನು ಇದು ಸೂಪರ್ 8 ಇದೆಲ್ಲ ಆಲ್ರೆಡಿ ಫಿಕ್ಸ್ ಮಾಡಿ ಇಟ್ಟಿದ್ರು, ಅಂದರೆ ಇಂತಿಂಥ ತಂಡಗಳು ಇರ್ತದೆ ಪ್ರೊಬ್ಯಾಬ್ಲಿ ಅಂತ. ಈಗ ಏನಾಗಿದೆ, A1 ಇಂಡಿಯಾ ಹೌದು,
A2 ಪಾಕಿಸ್ತಾನ ಎಲಿಮಿನೇಟ್ ಆಗಿ USA ತೇರ್ಗಡೆ ಆಯಿತು. ಸೊ ಪಾಕಿಸ್ತಾನ ಎಲಿಮಿನೇಟ್ ಆದಮೇಲೆ ಆಗ ಏನಾಗ್ತದೆ ಅಂತಂದರೆ, ಎಲಿಮಿನೇಟ್ ಆದ ತಂಡದ ಸ್ಥಾನವನ್ನು ಇನ್ನೊಂದು ತಂಡ, ಈಗ USA ಪಡೆದುಕೊಂಡಿತ್ತು. A2 USA ಆಯಿತು. ಓಕೆ, ಸೂಪರ್. B1 B2. ಇದು ಆಸ್ಟ್ರೇಲಿಯಾ 4-4 ವಿನ್ ಆದರೆ ಸಹ, ಇಂಗ್ಲೆಂಡ್ 4ರಲ್ಲಿ 2 ವಿನ್ ಆದರೆ ಸಹ ಅವರು ತೇರ್ಗಡೆ ಆದರೆ ಸಾಕಷ್ಟೇ. ಸೂಪರ್ 8ಗೆ ತೇರ್ಗಡೆ ಆದರೆ ಅದು B1 B2 ಹಾಗೇ ಇರ್ತದೆ. ಅದು ಪಾಯಿಂಟ್ಸ್ ಟೇಬಲ್ ಪ್ರಕಾರ ಅಲ್ಲ. ನಮ್ಮ ತಲೆ ನಾವು ಏನು ಅಂದ್ಕೊಂಡಿರೋದು ಅಂತಂದರೆ, ಆಸ್ಟ್ರೇಲಿಯಾ 4-4 ವಿನ್ ಆಗಿರೋದ್ರಿಂದ B1 ಆಗಬೇಕು ಅಂತ. ICC ಪ್ರಕಾರ ಹಾಗೆ ಅಲ್ಲ. ಅವರು ಇದು ಸೂಪರ್ 8ಗೆ ಸೆಲೆಕ್ಟ್ ಆಗಿದ್ದಾರೆ, ಫೈನ್, ದೆನ್ ದೇ ಆರ್ B1 ಓನ್ಲಿ. ಇಂಗ್ಲೆಂಡ್ B1 ಓನ್ಲಿ. ಎಲ್ಲಿಯಾದರೂ ಅಪ್ಪಿ ತಪ್ಪಿ ಈಗ ಇಂಗ್ಲೆಂಡ್ ಔಟ್ ಆಗಿ ಸ್ಕಾಟ್ಲ್ಯಾಂಡ್ ಏನಾದರೂ ತೇರ್ಗಡೆ ಆಗಿದ್ದಿದ್ರೆ ಸೂಪರ್ 8ಗೆ, ಆಗ ಆಸ್ಟ್ರೇಲಿಯಾ B1 ಆಗ್ತಿರಲ್ಲ, ಆಸ್ಟ್ರೇಲಿಯಾ B2 ಇರ್ತಿತ್ತು. ಇಂಗ್ಲೆಂಡ್ ಪ್ಲೇಸನ್ನು ಸ್ಕಾಟ್ಲ್ಯಾಂಡ್ ತುಂಬ್ತಿತ್ತು, ಸ್ಕಾಟ್ಲ್ಯಾಂಡ್ B1 ಆಗ್ತಾಯಿತ್ತು. ಈಗ ನೋಡಿ, C1 ನ್ಯೂಜಿಲ್ಯಾಂಡ್, ಬಟ್ ನ್ಯೂಜಿಲ್ಯಾಂಡ್ ಸೆಲೆಕ್ಟೇ ಆಗಲಿಲ್ಲ ಸೂಪರ್ 8ಗೆ, ಅವರು ಎಲಿಮಿನೇಟ್ ಆದರು. ಸೊ ನ್ಯೂಜಿಲ್ಯಾಂಡ್ ಪ್ಲೇಸನ್ನು ಅಫ್ಘಾನಿಸ್ತಾನ ತುಂಬಿದೆ. ಸೊ ಈಗ ಅಫ್ಘಾನಿಸ್ತಾನ್ C1, ವೆಸ್ಟ್ ಇಂಡೀಸ್ C2. ನಾಳೆಗೆ ಮ್ಯಾಚ್ ಉಂಟು, ಅಫ್ಘಾನಿಸ್ತಾನ ವರ್ಸಸ್ ವೆಸ್ಟ್ ಇಂಡೀಸ್, ಇದು ಮ್ಯಾಚ್ ಉಂಟು. ಆ ಮ್ಯಾಚನ್ನು ಅಫ್ಘಾನಿಸ್ತಾನ ಸೋತರೆ ಕೂಡ C1 ಅಫ್ಘಾನಿಸ್ತಾನೇ ಆಗಿರ್ತದೆ, C2 ವೆಸ್ಟ್ ಇಂಡೀಸ್. ಮತ್ತು ಡಿ ಗ್ರೂಪಲ್ಲಿ ನೋಡಿ, ಶ್ರೀಲಂಕಾ D2 ಆಗಿತ್ತು, ಶ್ರೀಲಂಕಾ ಸೆಲೆಕ್ಟ್ ಆಗಲಿಲ್ಲ, ಬಾಂಗ್ಲಾದೇಶ ಸೆಲೆಕ್ಟ್ ಆಯಿತು ಸೂಪರ್ 8ಗೆ. ಸೊ ಶ್ರೀಲಂಕಾ ಸ್ಥಾನವನ್ನು ಬಾಂಗ್ಲಾದೇಶ ಅಲ್ಲಿ ರೀಪ್ಲೇಸ್ ಮಾಡಿತ್ತು. ಸೊ D2 ಬಾಂಗ್ಲಾದೇಶ ಆಯಿತು. ಈಗ ಗ್ರೂಪ್ ನೋಡಿದಾಗ ನಿಮ್ಗೆ ಅಂತ ಅನಿಸ್ತದೆ, ಈಗ ನೋಡಿ ಗ್ರೂಪ್ 1ನಲ್ಲಿ ಯಾರ್ಯಾರಿದ್ದಾರೆ, A1 B2. A1 ಯಾರು, ಇಂಡಿಯಾ. B2 ಯಾರು, ಆಸ್ಟ್ರೇಲಿಯಾ. ಯಾಕಂದರೆ ಮೊದಲೇ B1 B2 ಯಾರು ಅಂತ ಸೆಲೆಕ್ಟ್ ಮಾಡಿ ಇಟ್ಟಿದ್ರು. ಸೊ ಅವರೇ ಸೆಲೆಕ್ಟ್ ಆದರು, ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾವೇ ಸೂಪರ್ 8ಗೆ ಸೆಲೆಕ್ಟ್ ಆಗಿದ್ದಾರೆ. ಸೊ B2 ಆಸ್ಟ್ರೇಲಿಯಾ, C1 ಅಫ್ಘಾನಿಸ್ತಾನ. ಸೊ ಈಗ ನಾಳೆಯ ಮ್ಯಾಚಲ್ಲಿ ವೆಸ್ಟ್ ಇಂಡೀಸ್ ಅಫ್ಘಾನಿಸ್ತಾನ ವಿರುದ್ಧ ವಿನ್ನಾದರೂ ಕೂಡ C1 ಅಫ್ಘಾನಿಸ್ತಾನೇ ಆಗಿರ್ತದೆ. ನೆಕ್ಸ್ಟ್ D2 ಯಾರು, D2 ಈಸ್ ಬಾಂಗ್ಲಾದೇಶ. ಸೊ ನಮ್ಮ ಗ್ರೂಪ್ 1ನಲ್ಲಿ ಯಾರ್ಯಾರಿದ್ದಾರೆ ಅಂತಂದರೆ, ಇಂಡಿಯಾ, ಆಸ್ಟ್ರೇಲಿಯಾ ಮತ್ತು ಅಫ್ಘಾನಿಸ್ತಾನ, ಬಾಂಗ್ಲಾದೇಶ. ಇಷ್ಟು ತಂಡಗಳು ಗ್ರೂಪ್ 1ನಲ್ಲಿದ್ದು ಸೂಪರ್ 8 ಇದು. ಗ್ರೂಪ್ 2ಅಲ್ಲಿ ಯಾರ್ಯಾರಿದ್ದಾರೆ ಅಂತಂದರೆ USA ಮತ್ತು ಇಂಗ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್ ಮತ್ತು ಸೌತ್ ಆಫ್ರಿಕಾ. ಸೊ ಗ್ರೂಪ್ 1 ಮತ್ತು ಗ್ರೂಪ್ 2 ಕನ್ಫ್ಯೂಷನ್ ಎಲ್ಲ ಹೋಯಿತು ಅಂತ ಅಂದ್ಕೊಂಡಿದ್ದೇನೆ. ಸೊ ಇದರ ಪ್ರಕಾರ A1 ವರ್ಸಸ್ B2 ಮ್ಯಾಚ್ 24ನೇ ತಾರೀಕಿಗೆ ಉಂಟು. ಸೊ ಆದ್ದರಿಂದ B2 ಈಸ್ ಆಸ್ಟ್ರೇಲಿಯಾ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಜೂನ್ 24ನೇ ತಾರೀಕಿಗೆ ನಡೀತಾ ಇರೋದು. B2 ಇಂಗ್ಲೆಂಡ್ ಅಲ್ಲ, ಇಂಗ್ಲೆಂಡ್ ವಿರುದ್ಧ ಆಗಬೇಕು. ಅದು ಟೈಮ್ ಟೇಬಲ್ ಸ್ವಲ್ಪ ಆಚೆ ಉಲ್ಟಾ ಪಲ್ಟ ಎಂತ ಅಲ್ಲ, ದಟ್ ಈಸ್ ಕರೆಕ್ಟ್. A1 ವರ್ಸಸ್ B2 ಈಸ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಆನ್ ಜೂನ್ 24th. ನಿಮಗೆ ಈಗ ಡೌಟ್ ಸ್ವಲ್ಪ ಕ್ಲಿಯರ್ ಆಗಿದೆ ಅಂತ ನಾನು ಭಾವಿಸಿಕೊಳ್ತಾ ಇದ್ದೇನೆ. ಇನ್ನೂ ಸಹ ಡೌಟ್ ಇದ್ದರೆ ನನಗೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ ಮಾರ್ರೆ. ನಾನು ಮಗುಗೆ ಹೇಳಿದ್ದೇನೆ, ಅರ್ಥ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಸರಿ, ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಸೂಪರ್ 8 ನನ್ನ ಪ್ರಕಾರ ಇದು ನನ್ನ ಪ್ರಕಾರ ಗ್ರೂಪ್ 1ನಿಂದ ಯಾರೆಲ್ಲ ಸೆಮಿಫೈನಲ್ಗೆ ಸೆಲೆಕ್ಟ್ ಆಗ್ತಾರೆ ಅಂತಂದರೆ, ಇಟ್ ಈಸ್ ಇಂಡಿಯಾ ಆ್ಯಂಡ್ ಆಸ್ಟ್ರೇಲಿಯಾ. ಇವರು ಅಫ್ಘಾನಿಸ್ತಾನ್ ಸೆಲೆಕ್ಟ್ ಆಗೋದಿಲ್ಲ, ಬಾಂಗ್ಲಾದೇಶ್ ಸೆಲೆಕ್ಟ್ ಆಗೋದಿಲ್ಲ ನನ್ನ ಪ್ರಕಾರ. ಗ್ರೂಪ್ 2ಅಲ್ಲಿ ಇಂಗ್ಲೆಂಡ್ ಸೆಲೆಕ್ಟ್ ಆಗ್ತದೆ ಫಾರ್ ಶೋರು ಸೆಮಿಫೈನಲಿಗೆ. ಆ್ಯಂಡ್ ವೆಸ್ಟ್ ಇಂಡೀಸ್ USA ಸೆಲೆಕ್ಟ್ ಆಗೋದಿಲ್ಲ, ವೆಸ್ಟ್ ಇಂಡೀಸ್ ಮತ್ತು ಸೌತ್ ಆಫ್ರಿಕಾವಾ, ವೆಸ್ಟ್ ಇಂಡೀಸ್ ಸೆಲೆಕ್ಟ್ ಆಗ್ತದೆ ಅಂತ ನಾನು ಸುಮ್ಮನೆ ಪ್ರೆಡಿಕ್ಟ್ ಮಾಡ್ತಾ ಇರೋದು. ನಿಮ್ಗೆ ಎಂತ ಅನಿಸ್ತದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಅರ್ಥ ಆಯಿತಾ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿ ಬರುವ, ನಮಸ್ಕಾರ.